ಈ ಸಿನಿಮಾ ಒಂದು ಲವ್ ಸ್ಟೋರಿ ಅಲ್ಲ, ಇದೊಂದು ಸಿನಿಮಾ ಇಂಡಸ್ಟ್ರಿಯ ನಿಜ ಮುಖ ತೋರಿಸುವ ಒಂದು ಸಿನಿಮಾವಾಗಿದೆ. ಈ ಒಂದು ಸಿನಿಮಾದಲ್ಲಿ ಸಿನಿಮಾ ಇಂಡಸ್ಟ್ರಿಯ ಡಾರ್ಕ್ ರಿಯಾಲಿಟಿ ಹೇಗಿರುತ್ತೆ ಮತ್ತು ಒಳಗೆ ಯಾವ ರೀತಿ ಹಂತಗಳು ದಾಟಬೇಕು ಅನ್ನೋದು ಈ ಒಂದು ಸಿನಿಮಾದಲ್ಲಿ ತೋರಿಸಿದ್ದಾರೆ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಮೂವಿ ರಿವ್ಯೂಗೆ ಸ್ವಾಗತ. ಇವತ್ತು ನಾನು ರಿವ್ಯೂ ಮಾಡುತ್ತಿರುವ ಮಲಯಾಳಂ ಭಾಷೆಯಿಂದ ರಿಲೀಸ್ ಆಗಿರುವ OTT ಕೂಡ ಬಿಡುಗಡೆ ಆಗಿರುವ ಮಾಲಿವುಡ್ ಟೈಮ್ಸ್ ಎಂಬ ಒಂದು ಸಿನಿಮಾ. ಈ ಒಂದು ಸಿನಿಮಾ ಬಗ್ಗೆ ಇವತ್ತು ನಾನು ನನ್ನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಹಾಗೂ ಈ ಒಂದು ಸಿನಿಮಾ ಬಗ್ಗೆ ಕತೆ ಕೂಡ ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಬನ್ನಿ ಹಾಗಾದ್ರೆ ಈ ಒಂದು ಸಿನಿಮಾದ ಕತೆ ಕಡೆ ನೋಡೋಣ. ಈ ಒಂದು ಸಿನಿಮಾದಲ್ಲಿ ನಮ್ಮ ಹೀರೋ ಒಬ್ಬ ಸಿಂಪಲ್ ಬಾಯ್ ಆಗಿರ್ತಾನೆ. ಆದರೆ ಅವನ ಡ್ರೀಮ್ ಏನಂದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೇಗಾದರೂ ಡೈರೆಕ್ಟರ್ ಆಗಬೇಕಂತ. ಅದರ ಜೊತೆಗೆ ಮತ್ತೊಂದು ಇವಂಗೆ ಹಠ ಇರುತ್ತೆ, ಮಾಡಿದರೆ ಹಾರರ್ ಸಿನಿಮಾನೇ ಡೈರೆಕ್ಷನ್ ಮಾಡಬೇಕಂತ ಕೂಡ ಡಿಸೈಡ್ ಮಾಡ್ತಾನೆ. ಆದರೆ ಇಂಡಸ್ಟ್ರಿ ಒಳಗಡೆ ಬರೋಕ್ಕೆ ಅವನಿಗೆ ಎದುರಾಗುವಂಥ ಪ್ರಾಬ್ಲಮ್ಸ್ ಮತ್ತು ಪ್ರೊಡಕ್ಷನ್ಸ್ ಹಾಗೆ ಪಾಲಿಟಿಕ್ಸ್ ಸ್ಟ್ರಗಲ್ಸ್ ಇವೆಲ್ಲವೂ ಅವನ ಲೈಫೇನೆ ಕಂಪ್ಲೀಟಾಗಿ ಚೇಂಜ್ ಮಾಡುತ್ತಾ ಹೋಗುತ್ತವೆ. ಹಾಗೆ ಸಿನಿಮಾ ಮಿಡಲ್ ಹಂತಕ್ಕೆ ಬಂದಾಗ ಸ್ಟೋರಿಯಲ್ಲಿ ಫುಲ್ ಇಂಟ್ರೆಸ್ಟ್ ಆಗುತ್ತೆ. ಹೀರೋ ಕೂಡ ಸಕ್ಸಸ್ ಕತೆ ಕೂಡ ಹೋಗ್ತಾನ ಅಥವಾ ಫೇಲ್ ಕಡೆ ಹೋಗ್ತಾನಂತ ನೀವು ಸಿನಿಮಾ ನೋಡಿಯೇ ತಿಳಿದುಕೊಳ್ಳಬೇಕು ಸ್ನೇಹಿತರೆ. ಏಕೆಂದರೆ ಈ ಒಂದು ಸಿನಿಮಾದ ಬಿಗ್ ಹೈಲೈಟ್ ಅಂದರೆ ಈ ಒಂದು ಸಿನಿಮಾದ ಇಂಡಸ್ಟ್ರಿಯ ರಿಯಾಲಿಟಿ. ಅದರಲ್ಲಿ ಡಾರ್ಕ್ ಇನ್ಸೈಡ್ ಕೂಡ ಬೋಲ್ಡಾಗಿ ತೋರಿಸಿದ್ದಾರೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕಂದ್ರೆ ಇವಾಗಿನ ಕಾಲದಲ್ಲಿ ಯಾವುದಾದ್ರೂ ಮುಖಾಂತರ ಒಂದು ಇನ್ಫ್ಲೂಯೆನ್ಸ್ ಇರಬೇಕು ಅಥವಾ ಏನಾದರೂ ಒಂದು ದೊಡ್ಡ ರೆಕಾರ್ಡ್ ಮಾಡಿರಬೇಕು. ಆದರೆ ಈ ಒಂದು ಸಿನಿಮಾದಲ್ಲಿ ಒಬ್ಬ ಸಾಮಾನ್ಯ ಹುಡುಗ ಯಾವ ರೀತಿ ಕಷ್ಟಪಟ್ಟು ಸಿನಿಮಾ ಇಂಡಸ್ಟ್ರಿಗೆ ಬರ್ತಾನೆ, ಅದು ಬಂದ ಮೇಲೆ ಅವನು ಅನುಭವಿಸುವ ಪ್ರಾಬ್ಲಮ್ಸ್ಗಳು ಏನಂತ ನೀವು ಸಿನಿಮಾ ನೋಡಿ ತಿಳಿದುಕೊಳ್ಳಬೇಕು ಸ್ನೇಹಿತರೆ. ಹೌದು, ಈ ಒಂದು ಸಿನಿಮಾ ನಾರ್ಮಲ್ ಆಗಿ ಎಂಡಿಂಗ್ ಅಲ್ಲ, ಇದೊಂದು ಟೋಟಲ್ ವಿಭಿನ್ನ ರೀತಿ ಒಂದು ಎಂಡಿಂಗ್ ಕೂಡ ಬರುತ್ತದೆ. ಸೊ ಅದು ಕೂಡ ನಿಮ್ಮನ್ನು ಕೂಡ ಫೀಲ್ ಮಾಡಿಸುತ್ತೆ. ಏಕೆಂದರೆ ಒಂದು ಸಿನಿಮಾ ರೆಡಿ ಆಗಬೇಕೆಂದ್ರೆ ಅದರ ಹಿಂದ್ಗಡೆ ಯಾವ ರೀತಿ ಎಷ್ಟು ಜನಗಳ ಕೈ ಕೆಲಸ ಇರುತ್ತೆ ಮತ್ತು ಹಾರ್ಡ್ ವರ್ಕ್ ಕೂಡ ಇರುತ್ತದೆ. ಸೊ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಸಿನಿಮಾ ಲವರ್ಸ್ಗೆ ಈ ಒಂದು ಸಿನಿಮಾ ಮೋಸ್ಟ್ ವರ್ತ್ ವಾಚ್ ಸಿನಿಮಾವಾಗಿದೆ ಸ್ನೇಹಿತರೆ. ಏಕೆಂದರೆ ಕತೆ ಒಳಗಡೆ ಅಷ್ಟೊಂದು ಡೆಪ್ತ್ ಇದ್ದ ಕಾರಣ ನಿಜವಾಗಲೂ ಈ ಒಂದು ಸಿನಿಮಾ ನಿಮಗೆ ಬಿಗ್ ಪ್ಲಸ್ ಆಗಿ ಕಾಣುತ್ತದೆ. ಏಕೆಂದರೆ ಈ ಸಿನಿಮಾ ಪ್ರೆಸೆಂಟ್ ನಿಮಗೆ ಜಿಯೋ ಹಾಟ್ಸ್ಟಾರಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತದೆ. ಹಾಗೂ ಈ ಒಂದು ಸಿನಿಮಾ ನೀವು ಕಂಪ್ಲೀಟಾಗಿ ಕನ್ನಡ ಭಾಷೆಯಲ್ಲಿ ಕೂಡ ನೋಡಬಹುದು. ಸೊ ಇದು ಆಗಿತ್ತು ಮಾಲಿವುಡ್ ಟೈಮ್ಸ್ ಎಂಬ ಒಂದು ಸಿನಿಮಾದ ಸಿಂಪಲ್ ಕನ್ನಡ ರಿವ್ಯೂ ಅಪ್ಡೇಟ್ ವಿಡಿಯೋ. ಸೊ ಕತೆ ಆಗ್ಬೋದು ನಾನು ಮಾಡುವಂಥ ಸಣ್ಣದಾಗಿ ಮೂವಿ ರಿವ್ಯೂ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಕಾಯ್ತಾರೆ. ನಮಸ್ಕಾರ.